ಸಂಚಾರ ಸಾರಿಗೆ ವ್ಯವಸ್ಥೆಗಳೆಂದರೆ ದೇಹದಲ್ಲಿನ ನರನಾಡಿಗಳಿದ್ದ ಹಾಗೆ. ದೇಹದಲ್ಲಿ ನರನಾಡಿಗಳು ಸರಿಯಾಗಿದ್ದರೆ ಮನುಷ್ಯ ಬದುಕು ಹೇಗೆ ಸ್ವಾಸ್ಥ್ಯ ಪೂರ್ಣವಾಗುತ್ತದೆಯೋ, ನಾಗರಿಕ ವ್ಯವಸ್ಥೆಯಲ್ಲಿ ಸಂಚಾರ ಸಾರಿಗೆ ವ್ಯವಸ್ಥೆಗಳು ಚೆನ್ನಾಗಿದ್ದರೆ ಇಡೀ ಸಮಾಜ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತದೆ. ಅಂತಹದೊಂದು ಸಂಚಾರ ಕ್ರಾಂತಿಗೆ ಕಾರಣರಾದವರು ಈ ಮಹಾನ್ ವ್ಯಕ್ತಿತ್ವ. ಅದರಲ್ಲೂ ಗ್ರಾಮೀಣ ಸಂಪರ್ಕ ಕ್ರಾಂತಿಯ ಹೊಸ ಮೈಲುಗಲ್ಲನ್ನೇ ಸ್ಥಾಪಿಸಿ ಬೆಳೆಸಿದ, ಆ ಮೂಲಕ ಗ್ರಾಮೀಣ ಪ್ರದೇಶದ ಊರುಗಳನ್ನೇ ಬೆಸೆದ, ಊರಿನ ಬದಲಾವಣೆಗಳಿಗೆ ಭಾಷ್ಯ ಬರೆದ ವ್ಯಕ್ತಿತ್ವ ನಾರಾಯಣ ರೈ ಅವರದ್ದು. ಸಮಾಜ ಸೇವೆಯನ್ನೇ ಉಸಿರನ್ನಾಗಿಸಿ ನಿಸ್ವಾರ್ಥತೆಗೆ ಪರ್ಯಾಪ್ತವಾಗಿ ಬದುಕಿ ಸಕಲ ಸಂಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿ ಮುನ್ನಡೆದ ಅವಿನಾಶ್ ಮೋಟಾರ್ ಸಂಸ್ಥೆಯ ನಾರಾಯಣ ರೈ ಅವರು ನಮ್ಮನ್ನ ಬಿಟ್ಟಗಲಿದ್ದಾರೆ. ಆದರೆ ನಾರಾಯಣ ರೈ ಅವರ ಹೆಸರು ಅವಿನಾಶ. ನಿಡುಗಾಲ ಈ ಸಮಾಜದ ಮಧ್ಯೆ ಅವರಿರುತ್ತಾರೆ. ಅವರಿಂದ ಪ್ರಯೋಜನ ಪಡೆದ ಜನರು ಅವರ ನೆನಪು ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ಸುಳ್ಯ ತಾಲೂಕಿನ ಉತ್ತಮ ಕೃಷಿಕ ಮನೆತನದಲ್ಲಿ ನಾರಾಯಣ ರೈಗಳ ಜನನ. ಪೂಜಾರಿ ಮನೆ ರಾಮಣ್ಣ ರೈ ಮತ್ತು ಸೀತಮ್ಮ ದಂಪತಿಯ ಪುತ್ರನಾಗಿ ಜನಿಸಿದ ನಾರಾಯಣ ರೈ ಅವರು ಆರ್ಥಿಕ ಅಡಚಣೆಯ ಕಾರಣ ಕೇವಲ 9ನೇ ತರಗತಿಯವರೆಗಷ್ಟೇ ವಿದ್ಯಾಭ್ಯಾಸ ಮಾಡಬೇಕಾಯಿತು. ಸಣ್ಣ ಪ್ರಾಯದಲ್ಲಿಯೇ ಸ್ವತಃ ದುಡಿಮೆಗೆಂದು ಮಂಗಳೂರಿಗೆ ಪಯಣ. ಆರಂಭದಲ್ಲಿ ಅಲ್ಲಿ ರಿಕ್ಷಾ ಚಾಲಕನಾಗಿ ಕರ್ತವ್ಯ, ಬಳಿಕ ಕಾರು ಚಾಲಕನಾಗಿ, ಲಾರಿ ಚಾಲಕನಾಗಿ ದುಡಿದ ರೈಗಳು ಆ ಬಳಿಕ ಸ್ವತಃ ವಾಹನಗಳನ್ನು ಖರೀದಿಸಿ ವಾಹನಗಳ ಮಾಲಕರೂ ಆದರು. ಮದ್ಮೆಯಿನ ಬೊಕ್ಕ ಅವಳು ಎಂಕುಲು ಕೋಡಿಕಲ್ಡು ರೂಮ್ ಅಂತದಿತ್ತ ಬಾಡಿಗೆದ ಇಲ್ಲು ಮಂತದ್ದು ಐದೊಕ್ಕ ಅವಳು ಒಂಜಿ 20 ನಂಬರ್ ಬಸ್ ಪಾಡಿಯರು ಕೊಟ್ಟಾರ ಪೋಂತುಂಡು, ಕೊಟ್ಟಾರ ಕ್ರಾಸ್ ಮುಟ್ಟ ಪೋಂದಿತ್ತುಂಡು. ಐದೊಕ್ಕ ಒಂತ ಟೈಮ್ ಆದ ಕೋಡಿಕಲ್ಗೆ ಪಾಡಿಯರು ಬಸ್ ಒಂಜಿ ಬಿ ನಂಬರ್. ಅವು ಒಂಜಿ ಲಾಲ್ಬಾಗ್ ಆದ ಪೋಂತುಂಡು, ಒಂಜಿ ಕಾಶಿಟ್ ಲೈನ್ ಆದ ಪೋಂದಿತ್ತುಂಡು. ಬೊಕ್ಕ ಒಂದು ಅಂಚಿ ಕುಡ್ಲಾಡು 44 ನಂಬರ್ RGB, ಬೊಕ್ಕ 31 ನಂಬರ್ ಪೂರ ಕೆಲವು ಬಸ್ ಇತ್ತುಂಡು. ಸಂಘಟನೆ ಮತ್ತು ಸಮಾಜ ಸೇವೆಯ ತುಡಿತ ಅದಾಗಲೇ ನಾರಾಯಣ ರೈ ಅವರಲ್ಲಿ ಮೊಳೆತಿತ್ತು. 100 ಮಂದಿ ರಿಕ್ಷಾ ಚಾಲಕರಿಗೆ ಪರ್ಮಿಟ್ ಕೊಡಿಸುವ ಕಾಯಕವನ್ನು ಅವರು ಸಂಘಟನಾತ್ಮಕವಾಗಿ ಮಾಡಿದ್ದರು. ಅವರ ಕೈಯಿಂದಲೇ ಪೆಟ್ರೋಲ್ ಹಾಕಿ ಎಲ್ಲ ರಿಕ್ಷಾ ಕಲಿಸ್ತಿದ್ದರು. ಹಾಗೆ ಫಸ್ಟಿಗೆ ರಿಕ್ಷಾ ಡ್ರೈವರ್ 74ರಲ್ಲಿ 9 ತಿಂಗಳಲ್ಲಿ ಆ ಸಮಯದಲ್ಲಿ ನನ್ನನ್ನು ಮಂಗಳೂರಿನಲ್ಲಿ ರಿಕ್ಷಾ ಡ್ರೈವರ್ ಮಾಡಿದರು. ಮತ್ತು ನಾವು ಎಲ್ಲ ಕೆಲಸಕ್ಕೂ ಒಟ್ಟಿಗೆ ಇದ್ದೆವು. ಆವಾಗಲೇ ಅವರಲ್ಲಿ 3 ರಿಕ್ಷಾ ಇತ್ತು ಮಂಗಳೂರಿನಲ್ಲಿ ಸ್ವಂತ. ಮತ್ತು ರಿಕ್ಷಾದಲ್ಲಿ ದುಡಿದಾದ ಮೇಲೆ ಕಾರು ಸ್ವಂತ ಇತ್ತು, ಕಾರು ಡ್ರೈವರು, ಹೀಗೆ ಬಸ್ ಡ್ರೈವರು ಬಂಬೈ ಮತ್ತು ದುಬೈವರೆಗೆ ಮಿಟ್ಟಿದೆ. ಅದರ ಇಡೆಯಲ್ಲಿ ಮತ್ತು ತುಂಬ ನನ್ನ ಕೇರ್ ಆಫಿನಲ್ಲಿ ನಾರಾಯಣ್ ಪಾಟಾಲಿ ಅಂತ ಒಬ್ಬ ಈ ಕಲ್ಲಡ್ಕದವನಿ, ಮತ್ತು ವಿಶ್ವನಾಥ ರೈ ಅಂತ ಅವರ ಕಸಿನ್ ತಮ್ಮ. ಹೀಗೆ ರಿಕ್ಷಾದಲ್ಲಿರುವಾಗಲೇ ತುಂಬ ಜನರಿಗೆ ಎಲ್ಲ ರಿಕ್ಷಾ ಕಲಿಸಿ ಡ್ರೈವರ್ ಮಾಡಿದ್ದಾರೆ. ಅದಾಗಲೇ ನಾರಾಯಣ ರೈಗಳಿಗೆ ಸರ್ಕಾರಿ ಬಸ್ ಚಾಲಕನಾಗಿ ಉದ್ಯೋಗ ದೊರೆಯಿತು. ಹಲವು ರೂಟ್ಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಸುಳ್ಯ ತಾಲೂಕಿನ ಆಲೆಟ್ಟಿ, ನಾರ್ಕೋಡು, ಅಜ್ಜಾವರ ಸರ್ಕಾರಿ ಬಸ್ಸಿನ ಚಾಲಕನಾಗಿಯೂ ಬರುತ್ತಿದ್ದರು. ಆಗಿನ ಅವರ ವೃತ್ತಿಯ ಅನುಭವ ಅವರ ಹೊಸ ಕನಸಿಗೆ, ಅದರ ಮುನ್ನಡೆಗೆ ಮುನ್ನುಡಿ ಬರೆಯಿತು. ಆ ರಸ್ತೆಯ ಆಗಿನ ಸ್ಥಿತಿ ಎಂದರೆ ದೇವರಿಗೆ ಪ್ರೀತಿ. ಈ ರಸ್ತೆಯ ಪಯಣವೆಂದರೆ ಆಗಿನ ಕಾಲದಲ್ಲಿ ಒಂದು ಸಾಹಸವೇ ಸರಿ. ಮಳೆಗಾಲದಲ್ಲಂತೂ 2 ತಿಂಗಳುಗಳ ಕಾಲ ಬಸ್ ಸಂಚಾರವೇ ಇಲ್ಲದಂತಹ ಸ್ಥಿತಿ. ಸ್ವತಃ ನಾರಾಯಣ ರೈಗಳೇ ಊರವರ ಸಹಕಾರದಿಂದ ರಸ್ತೆ ಸರಿ ಮಾಡಿ ಬಸ್ ಓಡಿಸ್ತಾ ಇದ್ರು. ಬೇರೆ ಚಾಲಕರು ಈ ಮಾರ್ಗದಲ್ಲಿ ಬರಲೂ ಒಪ್ತಾ ಇರಲಿಲ್ಲ. 90 ಕೊನೆಗೆ 91ರಲ್ಲಿ ಸರ್ಕಾರಿ ಚಾಲಕನಾಗಿರುವ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಅವರ ಈ ಸುಳ್ಯ ಪ್ರದೇಶದಿಂದ ಮಂಡ್ಯಕ್ಕೋಲು ಅಜ್ಜಾವರ ಮಾರ್ಗವಾಗಿ ಒಂದು ವಾಹನವನ್ನು, ಖಾಸಗಿ ವಾಹನವನ್ನು ಹಾಕಿ
ಊರಿನ ಜನರ ಸೌಲಭ್ಯತೆಗೆ ಅನುಕೂಲವಾಗಲೆಂದು ಅವರೊಂದು ವಾಹನವನ್ನು ಹಾಕಿದ್ದರು. ಅದರ ನಿರ್ವಾಹಕ ಹೊಣೆಯನ್ನು ನಾನು ಮಾಡ್ತಿದ್ದೆ. ಊರಿನ ಬಗ್ಗೆ ಬಹಳ ದೂರಾಲೋಚನೆಯನ್ನು ಹೊಂದಿದ್ದ ರೈಗಳು ಆವಾಗಲೇ 2-3 ಬಸ್ಸುಗಳನ್ನು, ಅಂದರೆ ಮಂಡೆಕ್ಕೋಲು ಸುಳ್ಯ, ಮಂಡೆಕ್ಕೋಲು ಬರಡ್ಕ, ಸುಳ್ಯ, ಆಲೇಟಿ, ಬಡ್ಡಡ್ಕ, ಕೂರ್ನಡ್ಕ ಹಾಗೂ ಸುಳ್ಯ, ಮರ್ಕಂಜ ಈ ಪ್ರದೇಶಗಳಿಗೆಲ್ಲ ತಮ್ಮ ಅವಿನಾಶ್ ಸಂಸ್ಥೆಯ ವಾಹನವನ್ನು ನಡೆಸುತ್ತಿದ್ದರು. ಆಗ ಮಂಡೆಕೋಲಿಗೆ ಬಸ್ ಸಂಚಾರವಿರಲಿಲ್ಲ, ಸಂಚರಿಸಬಹುದಾದ ರಸ್ತೆಯೂ ಇರಲಿಲ್ಲ. ನಿರಂತರ ಬೇಡಿಕೆಯ ಪರಿಣಾಮ ಸರಕಾರಿ ಬಸ್ ಅಲ್ಲಿಗೂ ಬಸ್ ಸಂಚಾರ ಆರಂಭಿಸಿತು. ಆದರೆ ಈ ಬಸ್ಗಳು ಅಜ್ಜಾವರ, ನಾರ್ಕೋಡು ಮೂಲಕ ಸುಳ್ಯ ತಲುಪುವ ಕಾರಣ ಕಲೆಕ್ಷನ್ ಕಡಿಮೆಯಾಗಿತ್ತು. ಇದನ್ನ ಅಜ್ಜಾವರ, ಕಾಂತಮಂಗಲ ಮಾರ್ಗವಾಗಿ ಓಡಿಸಲು ಊರ ಜನರು ಮತ್ತು ನಾರಾಯಣ ರೈಗಳು ಪ್ರಯತ್ನ ಪಟ್ಟರು. ಪರಿಣಾಮ ಶೂನ್ಯವಾಗಿತ್ತು. ಇದ್ದ ಬಸ್ಸನ್ನೇ ಕಡಿಮೆ ಕಲೆಕ್ಷನ್ ಎಂದು ನಿಲ್ಲಿಸಲು ಕೆಎಸ್ಆರ್ಟಿಸಿ ಮುಂದಾಯಿತು. ಒಂದು ಡ್ರೈವರ್ ಕೆಲಸದಾಗಿದ್ದರು, ನಮ್ಮೊಟ್ಟಿಗೆ ಕೂಲಿ ಕೆಲಸ ಮಾಡಿಕೊಂಡಿದ್ದರು. ಅಷ್ಟು ಕಷ್ಟದಲ್ಲಿ ಮಂಡ್ಯಗಳು ಊರು ಅಷ್ಟು ಒಳ್ಳೆಯದಾಗಿ ಬಾಡಿ ಕೊಟ್ಟದು ಅದೇ ನಾನು ರೈ. ನನ್ನ ಊರು ಪೇರಲ್ಲಿದ್ದರೆ ಪೇರಲ್ಲಿಗೆ ಆಟ ಇದ್ದು 2 ಟ್ರಿಪ್ ಹೋಗುವಾಗಲೂ ಬರುವಾಗಲೂ ಪೇರಲ್ಲಿಗೆ ಗಾಡಿ ಹಾಕಿ ಅವರ ಊರಿಂದೇಳಿ ಅಲ್ಲಿಂದ ತುಂಬ ಕಷ್ಟಪಟ್ಟರು. ಮತ್ತು ಇಲ್ಲಿಗೆ ಹಾಗೆ ದುಡಿಯುವಾಗ ಯಾವಾಗಲೂ ಮೆಕ್ಕರಿಗೆ ನಾವೇ, ಟೈರ್ ಹಾಕೋದು ನಾವೇ, ಟೈರ್ ಸೆಪರೇಟ್ ಮಾಡೋದು ನಾವೇ, ಎಲ್ಲ ವಿದ್ಯಾಭ್ಯಾಸ ಕಳಿಸ್ಕೊಟ್ರೆ ಅವರು ನನಗೆ ಹಿಂಗೆ ಸೆಟ್ ಆಗಬೇಕು ನಾವೇ ಹಾಕೋದು ಎಲ್ಲ ಈಗ ಮಾಡಿದ್ರೆ ಅವರೇ ತೋರಿಸ್ಕೊಡೋದು. ಟೈರ್ ಹೀಗೆ ಮಾಡಬೇಕು ಅದು ಸಹ ಅವರೇ ತೋರಿಸ್ಕೊಟ್ರು. ಎಲ್ಲ ಕೆಲಸ ನಾವು ಈ ಮಂಡ್ಯಕ್ಕೊಂದೇ ಮಾಡೋದು. ಯಾವಾಗಲೂ ನಿದ್ದೆ ಇಲ್ಲ, ಯಾವಾಗಲೂ ಮಣ್ಣು ರೋಡಲ್ಲ, ಮಳೆಗಾಲದಲ್ಲಿ ಬರುವುದಿಲ್ಲ. ಅಷ್ಟು ಕಷ್ಟಪಟ್ಟು ಇಲ್ಲಿ ಬಸ್ ಹಾಕೋದು. ಆದರೆ ಊರ ಜನರಿಗೆ ಸಮಸ್ಯೆ ಆಗಬಾರದೆಂದು ಖಾಸಗಿ ಬಸ್ಸನ್ನೇ ಖರೀದಿಸಿ ಓಡಿಸುವ ಯತ್ನಕ್ಕೆ ನಾರಾಯಣ ರೈಗಳು ಮುಂದಾದರು. ಪರವಾನಿಗೆಗಾಗಿ ಅರ್ಜಿ ಸಲ್ಲಿಸಿದಾಗ ತಿರಸ್ಕೃತವಾಯಿತು. ಕೊನೆಗೆ ಹೈಕೋರ್ಟ್ ಮೆಟ್ಟಲೇರಿ ಪರವಾನಿಗೆಯನ್ನು ಪಡೆದು ಬಸ್ ಓಡಿಸಿದರು. ಸುಳ್ಯ, ಕಾಂತಮಂಗಲ, ಅಜ್ಜಾವರ, ಪೇರಾಲು, ಮಂಡೆಕೋಲು, ಒಡ್ಡಿನಡ್ಕ ರೂಟ್ನಲ್ಲಿ ಅವರ ಬಸ್ ಸಂಚಾರ ಆರಂಭಿಸಿತು. ಅಷ್ಟರವರೆಗೆ ಮುರೂರು, ಜಾಲ್ಸೂರು ಮಾರ್ಗವಾಗಿ ಸುಳ್ಯ ಸೇರಬೇಕಾಗಿದ್ದ ಮಂಡೆಕೋಲು ಭಾಗದವರು ಸಂಚಾರಕ್ಕಾಗಿ ಈ ಬಸ್ಸನ್ನೇ ಅವಲಂಬಿಸಿದರು. ಮುಲ್ಪದ ಜನಕ್ಕಲು ಬರಪಾಯಂಕ್ಲೆ ಫುಲ್ ಸಪೋರ್ಟ್ ಇತ್ತೀರು. ದಯಮಂಡ ಒಂಜಿ ಗಿಡ ಗಾಡಿ ಬಾಕಿ ಅಂಡ್ಲ ಒಂಜಿ ಅಂಚಿಂಚಿ ದಾಲ ದುಂಬು ಪಿರವ ತೂವಂದೆ ಬಸ್ ನೀಕೇರ್ಲ ಟೈರ್ ಮಾತೆಗ್ಲ ಪಂಚರ್ ಅಂಡ ಪಾಡೊಂತಲ್ಲ ಎಂಚಿನಲ್ಲ ಸಹಕರಿಸೊಂದಿತ್ತೀರು ಎಂಗ್ಲನೊಟ್ಟಿಗೂ. ಆತಲ ಒಂಜಿ ಪಂಡ ಇಡೆಗೆ ಬಸ್ ಪಾಡಿನಾಗ ಬಸ್ ಬೋರ್ಡು ನನ್ಪುನಂಜಿ ಉದ್ದೇಶ ಮಾತ ಊರದಾಗ್ಲೆ ಜನಕ್ಲೆಗ್ಲ ಇತ್ತಂಡು. ಅಂಚಾಯಿನಿರ್ದವರು ಮಸ್ತ್ ವರ್ಷ ಒಂದು ಈ ರೋಡು ಅರಗಲಡು ಸೀಸನ್ ಬಣ್ಣಗ ಧೂಳು ಏತೆ ಧೂಳು ಅನ್ಲ ಇನ್ನು ಪೂರ ತರಕ್ ಕಣ್ಣಿಗೆ ಮೂಕಿಗೆ ಪೂರ ಕಟ್ಟದಿತ್ತೆ. ಮಾಸ್ಕ್ ಪಾಡಿಲಿಕ್ಕೆ ನಾನಿ ತರಕ್ ಪೂರ ವೈರಸ್ ಪೂರ ಕಟ್ಟದು ಡ್ಯೂಟಿ ಮಲ್ತಂದಿತ್ತು. ಆದರೆ ಈ ಮಾರ್ಗದಲ್ಲಿ ಸಂಚಾರವೆಂದರೆ ಅದೊಂದು ಸಾಹಸಗಾಥೆ. ಆಗಾಗ್ಯೇ ಸಂಚಾರಕ್ಕೆ ಸಂಚಕಾರ. ಕೆಟ್ಟ ರಸ್ತೆಯಲ್ಲಿ ಅನೇಕ ಸವಾಲುಗಳ ಮಧ್ಯೆ ಬಸ್ ಸಂಚಾರ ನಡೆಸಬೇಕಾಯಿತು. ರಸ್ತೆ ರಿಪೇರಿಗೆಂದೇ ಸಲಕರಣೆಗಳನ್ನು ತುಂಬಿದ ಜೀಪು ಅಥವಾ ಟೆಂಪೋ, ಲಾರಿ ಜೊತೆಗೆ ಸಂಚರಿಸಬೇಕಾದ ಅನಿವಾರ್ಯತೆ ಇತ್ತು. ಊರವರ ಸಹಕಾರ ಪಡೆದು ರಸ್ತೆ ರಿಪೇರಿ ನಡೆಯುತ್ತಿತ್ತು. ಅಂತೂ ಆ ಭಾಗದ ಜನರ ಬಾಳಿಗೆ ಭವಿಷ್ಯದ ಬೆಳಕೊಂದು ಅವಿನಾಶ್ ಮೂಲಕ ಕಾಣಿಸಿತು. ಆದರೆ ದಿನನಿತ್ಯದ ಸವಾಲು ಸ್ವೀಕಾರಕ್ಕೆ ಸ್ವತಃ ಅವಿನಾಶ್ ನಾರಾಯಣ ರೈಗಳ ಖುದ್ದು ಉಪಸ್ಥಿತಿಯೇ ಅನಿವಾರ್ಯವಾಗಿರುವುದನ್ನು ಮನಗಂಡ ರೈಗಳು ತನ್ನ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಸೇವೆಗೆ ರಾಜೀನಾಮೆ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ಖಾಸಗಿ ಸಾರಿಗೆ ಸೇವೆಗೆ ಬದುಕನ್ನು ಮುಡಿಪಾಗಿಟ್ಟರು. ಸ್ವತಃ ಅವರೇ ಚಾಲಕರಾಗಿ, ಮೆಕ್ಯಾನಿಕ್ ಆಗಿ ಕಾರ್ಯವನ್ನು ನಿರ್ವಹಿಸತೊಡಗಿದರು. ಹಾಗೆ ಆರಂಭಗೊಂಡ ಗ್ರಾಮೀಣ ಸಂಪರ್ಕ ಕ್ರಾಂತಿಯಿಂದ ನಂತರ ನಡೆದದ್ದು ಇತಿಹಾಸ. ಬಸ್ ಫೀಲ್ಡ್ ಬಗ್ಗೆ ಹೇಳೋದಿದ್ರೆ ನಾವು ಎಕ್ಸ್ಪೀರಿಯನ್ಸ್ ಅಂದರೆ ಮೆಕ್ಯಾನಿಕಲ್ ಇಂದ ಹಿಡಿದು ಆಪ್ರೇಟಿಂಗ್ವರೆಗೆ ಎಲ್ಲ ಕಲ್ತಿದ್ದು ತಂದೆಯಿಂದ. ಮತ್ತು ಅವರ ಬಗ್ಗೆ ಹೇಳೋದಾದರೆ ನಮಗೀಗ ನನಗೆ ಗಾಡಿ ಬಿಡಲಿಕ್ಕೂ ಕಲಿಸಿದ್ದವರೇ. ಅಜ್ಜಾವರ ಮಂಡೆಕೋಲಿನ ಬಳಿಕ ತೊಡಿಕಾನಕ್ಕೆ ಬಸ್ ಸೇವೆ ಆರಂಭಿಸಿದ್ರು. ಈ ರಸ್ತೆಯ ಸ್ಥಿತಿಯು ಭಿನ್ನವಾಗಿರಲಿಲ್ಲ.
ಬಳಿಕ ಆಲೆಟ್ಟಿ, ಬಡ್ಡಡ್ಕ, ಕೂರ್ನಡ್ಕ ರೂಟ್ನಲ್ಲಿ ಬಸ್ ಓಡಾಟ ಆರಂಭ. ತರುವಾಯ ಉಬರಡ್ಕ ಮಾರ್ಗವಾಗಿ ಮರ್ಕಂಜ ಪಯಣ, ಕೊಡಿಯಾಲ ಮಾರ್ಗವಾಗಿ ಕಲ್ಲುಗುಡ್ಡೆ, ನೆಲ್ಯಾಡಿಗೆ, ಬಳಿಕ ದುಗಲಡ್ಕ, ದೊಡ್ಡ ತೋಟ ಮಾರ್ಗವಾಗಿ ಮರ್ಕಂಜಕ್ಕೆ, ಮಂಡೆಕೋಲು, ಅಡೂರು ಮಾರ್ಗವಾಗಿ ಈಶ್ವರಮಂಗಲಕ್ಕೆ, ಕೊನೆಗೆ ಕಲ್ಲಪಳ್ಳಿ ಮಾರ್ಗವಾಗಿ ಕರಿಕೆ, ಚಿತ್ತುಗಯಕ್ಕೆ. ಹೀಗೆ ಗ್ರಾಮೀಣ ಸಂಪರ್ಕ ಸಾಧ್ಯತೆಯ ಯೋಜನೆಗಳನ್ನು ವಿಸ್ತರಿಸುತ್ತಲೇ ಸಾಗಿದ ನಾರಾಯಣ ರೈಗಳ ಮನೋರ್ದಾಢ್ಯತೆ ಅಪೂರ್ವವಾದದ್ದೇ ಸರಿ. ಸಾವಿರದ 1990ರ ದಶಕ ನಮ್ಮ ತೊಡಿಕಾನ ಗ್ರಾಮ ಅಂತ ಹೇಳಿದರೆ ಬರೀ ಕುಗ್ರಾಮ ಆಗಿತ್ತು. ನಮಗೆ ಡಾಮರ್ ರಸ್ತೆಯನ್ನು ನಾವು ಕಾಣ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಶ್ರೀಯುತ ನಾರಾಯಣ ರೈಗಳು ನಮ್ಮ ಅವರನ್ನು ಭೇಟಿ ಮಾಡಿ, ನಾನು ತೊಡಿಕಾನಕ್ಕೆ ಅವಿನಾಶ್ ಬಸ್ ಹಾಕ್ತೇನೆ, ನನಗೆ ನಿಮ್ಮ ಸಂಪೂರ್ಣ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು. ಅದಕ್ಕೆ ನಾವೆಲ್ಲ ಊರಿನವರೆಲ್ಲ ಅವರ ಜೊತೆಯಾಗಿದ್ದು ಶ್ರಮದಾನ ಮೂಲಕ ರಸ್ತೆಯನ್ನು ರಿಪೇರಿ ಮಾಡಿ ಅವರ ಬಸ್ಸನ್ನು ಸಂಚಾರ ಮಾಡಲಿಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದೇವೆ. ಹಾಗೆ ನಮಗೆ ನಮ್ಮ ತೊಡಿಕಾನ ಈ ಕುಗ್ರಾಮಕ್ಕೆ ವ್ಯವಸ್ಥಿತವಾಗಿ ದಿನಕ್ಕೆ 14 ಟ್ರಿಪ್ಪು ಬಸ್ಸನ್ನು ಅವರು ಹಾಕಿ ಅವರ ಕಷ್ಟ ಸುಖಗಳನ್ನು ಅವರನ್ನು ಮನಸ್ಸಲ್ಲಿ ಹಚ್ಚಿಕೊಂಡು ಏನೂ ಅದನ್ನು ಇದು ಮಾಡದೆ ಅವರು ವ್ಯವಸ್ಥಿತವಾಗಿ ಇಲ್ಲಿ ಬಸ್ ಓಡಿಸ್ತಾ ಇದ್ದರು. ಒಂದು ಕಡೆಯಲ್ಲಿ ರಸ್ತೆಯನ್ನು ಸರಿ ಮಾಡಿಕೊಂಡು ಒಂದು ಟ್ರಿಪ್ ಕೂಡ ಕಟ್ ಮಾಡದ ಹಾಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದ ಹಾಗೆ ಆ ಅವಿನಾಶ್ ಸಂಸ್ಥೆಯ ನಾರಾಯಣ ರೈ ಅವರು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ನಾನು ಒಬ್ಬ ಫಲಾನುಭವಿಯಾಗಿ ಬಹುಶಃ ಅವತ್ತು PUCಯನ್ನು ಮುಗಿಸಿ ಮುಂದಿನ ಉನ್ನತ ವ್ಯಾಸಂಗಕ್ಕೆ ತೆರಳುವಂಥ ಒಂದು ಅನುಕೂಲವಾಯಿತು. ನನ್ನ ಜೊತೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ಪಾಸುಗಳ ಮುಖಾಂತರ, ಸುಳ್ಯದಲ್ಲಿ ದಿನಗೂಲಿ ಕೆಲಸಗಾರರಾಗಿ ದುಡಿಯುತ್ತಿದ್ದವರಿಗೆ ರಿಯಾಯಿತಿ ಪಾಸಿನ ಮುಖಾಂತರ ಬಸ್ಸಿನ ವ್ಯವಸ್ಥೆ, ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಬಹುಶಃ ಅವರೆಲ್ಲರ ಬಾಳಿಗೆ ಆಶಾಕಿರಣವಾದವರು ನಾರಾಯಣ ರೈಗಳು. ಕಾಲ ಮತ್ತು ವ್ಯವಸ್ಥೆ ಸೃಷ್ಟಿಸಿದ ಎಲ್ಲಾ ಸವಾಲುಗಳನ್ನು ಸಲೀಸಾಗಿ ನಿರ್ವಹಿಸಿದವರು ಅವರು. ಈ ಅವಧಿಯಲ್ಲಿ ನಡೆದ ಧನಾತ್ಮಕ ಮತ್ತು ಋಣಾತ್ಮಕ ಸಂಗತಿಗಳು ಹಲವು. ಆದರೆ ಎಲ್ಲವನ್ನ ದಿಟ್ಟ ಎದೆಗಾರಿಕೆಯಿಂದ ಎದುರಿಸಿದವರು ಸ್ವಾಭಿಮಾನಿಯಾದ ರೈಗಳು. ಅವರೋರ್ವ ಡಿಸಿಷನ್ ಮೇಕರ್. ಸ್ವಂತಿಕೆಯಿಂದಲೇ ಬೆಳೆದ ನಾರಾಯಣ ರೈಗಳು ಥಟ್ಟನೆ ಯಾವುದಾದರೊಂದು ನಿರ್ಧಾರ ಕೈಗೊಳ್ತಾ ಇದ್ರು. ಅಂತಹ ನಿರ್ಧಾರದ ಯಶಸ್ಸಿಗೆ ಬದ್ಧತೆಯಿಂದ ದುಡಿತಾ ಇದ್ರು. ಒಂದು ಬಾರಿ ಜೈಲಿಗೆ ಹೋಗಬೇಕಾದ ಘಟನೆ ಮತ್ತು ಅನಿವಾರ್ಯತೆಯೂ ಉಂಟಾಗಿತ್ತು. ಅಲ್ಲಿ ನಡೆದ ಸನ್ನಿವೇಶವೊಂದರಿಂದ ನಾರಾಯಣ ರೈಗಳು ತನ್ನ ಮನಸ್ಸನ್ನೇ ಪರಿವರ್ತನೆ ಮಾಡಿಕೊಂಡ್ರು. ಸಿಟಿ ಬಸ್ ಕಲ್ಪನೆಯನ್ನು ಜಾರಿಗೆ ತಂದ ನಾರಾಯಣ ರೈಗಳು ಜಯನಗರ, ದುಗರಡ್ಕ, ಮುಳ್ಯ ಮಾರ್ಗದಲ್ಲಿ ಸಿಟಿ ಬಸ್ ಓಡಾಟವನ್ನು ಆರಂಭಿಸಿದರೂ ವಿರೋಧಗಳ ಕಾರಣ ಈ ಪ್ರಯತ್ನ ಯಶಸ್ಸು ಕಾಣಲಿಲ್ಲ. ಈ ಮಧ್ಯೆ 2003ರ ಬಜೆಟ್ ಅಧಿವೇಶನದಲ್ಲಿ ಕಾಂಟ್ರಾಕ್ಟ್ ಕ್ಯಾರಿಯರ್ ಆಕ್ಟಿವೇಶನ್ ತಿದ್ದುಪಡಿ ಮಾಡಿ ಕೆಲವು ನಿರ್ದಿಷ್ಟ ಸ್ಥಳಕ್ಕೆ ಪ್ರಯಾಣ ಮಾಡಲು ಖಾಸಗಿ ಬಸ್ಗಳಿಗೆ ಅವಕಾಶ ನೀಡಲಾಯಿತು. ಈ ಬದಲಾವಣೆಯ ಪರಿಣಾಮ ರಾಜ್ಯದಲ್ಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳ ಸಂಚಾರಕ್ಕೆ ಪರವಾನಗಿ ದೊರೆತಾಗ ಆ ಪ್ರಕ್ರಿಯೆಯ ಮುಂಚೂಣಿಯಲ್ಲಿ ನಿಂತು ಆ ವ್ಯವಸ್ಥೆಯನ್ನು ಯಶಸ್ವಿಗೊಳಿಸಿದವರು ನಾರಾಯಣ ರೈಗಳು. ಸುಳ್ಯದಿಂದ ಮಂಗಳೂರಿಗೆ ಅವರದ್ದೇ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳ ಸಂಚಾರವಿತ್ತು. ಕರ್ನಾಟಕ ರಾಜ್ಯ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿದ ಬಸ್ ಮಾಲಕರ ಸಂಘದ ಅಧ್ಯಕ್ಷರೂ ಆದರು. ಮಂಗಳೂರಿನ ಸರ್ವಿಸ್ ಬಸ್ ಸ್ಟ್ಯಾಂಡ್ಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಆಗ ಎಂಟ್ರಿ ಪಡೆದದ್ದೇ ನಾರಾಯಣ ರೈಗಳ ಎಗ್ಗಿಲ್ಲದ ಪ್ರಯತ್ನದಿಂದ. ಜಿಲ್ಲೆಯ ಪ್ರತಿಷ್ಠಿತ ಸಾರಿಗೆ ಕಂಪನಿಗಳಿಗೆ ಸವಾಲೊಡ್ಡುವ ರೀತಿಯಲ್ಲಿ ಅವರ ಉದ್ಯಮವೂ ಬೆಳೆಯಿತು. ಒಂದು ಕಾಲದಲ್ಲಿ ನಾರಾಯಣ ರೈಗಳ ಒಡೆತನದಲ್ಲಿ 18 ಬಸ್ಗಳಿತ್ತೆಂದರೆ ಆಶ್ಚರ್ಯವೇ ಸರಿ. ಬೆಂಗಳೂರಿಗೂ ಅವರ ಬಸ್ಗಳ ಓಡಾಟವಿತ್ತು. ಇದು ಕಾಂಟ್ರಾಕ್ಟ್ ಕ್ಯಾರೇಜ್ ಅಂದರೆ ನಮಗೆ ಒಂದು ಪಾಯಿಂಟಿಂದ ಪಿಕ್ ಮಾಡಿ ಇನ್ನೊಂದು ಪಾಯಿಂಟಿಗೆ ಡ್ರಾಪ್. ಈಗ ಮಂಗಳೂರಲ್ಲಿ ನಮಗೆ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ ಎಂಟ್ರಿ ಕೊಡ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ಏನಂದರೆ ರೋಡ್ ಸೈಡ್ ಹೊರಗಡೆಯಿಂದ ಹೋಗಿ ಪಿಕ್ ಮಾಡಿ ಹೋಗಬೇಕಿತ್ತು. ಅವರು ಹೇಳ್ತಿದ್ರು ಅಂಥ ವ್ಯವಸ್ಥೆ ಇಲ್ಲ ಅಂತ. ಬಟ್ ಆ ಟೈಮಲ್ಲಿ ನನ್ನ ತಂದೆ ಅದಕ್ಕೆ ಫೈಟ್ ಮಾಡಿ ನಾವು ಬಸ್ಸನ್ನು ಬಸ್ ಸ್ಟ್ಯಾಂಡ್ ಒಳಗೆ ನಿಲ್ಲಿಸಿ DC ಹತ್ರ ಮಾತಾಡಿ ಲೀಗಲಿ ಏನಾಗಬೇಕು ಅದೆಲ್ಲ ಮಾಡಿ ಬಸ್ ಸ್ಟ್ಯಾಂಡಿಗೆ ಈಗ ಸದ್ಯಕ್ಕೆ ಎಲ್ಲ ಬಸ್ಗಳಿಗೆ ನಿಲ್ಲುವಂಥ ವ್ಯವಸ್ಥೆ ಮಾಡಿದ್ದು ನನ್ನ ತಂದೆ ಆ ಟೈಮಲ್ಲಿ. ಯಾಕಂದರೆ ಇಲ್ಲಿ ಎಂಟ್ರಿನೇ ಇರಲಿಲ್ಲ ಅಲ್ಲಿ. ಈಗ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಿಗೂ ಒಂದು ಸರ್ವಿಸ್ ಇದು ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ದು ತಂದೆ. ನಂತರದ ವರ್ಷಗಳಲ್ಲಿ ಸಂಪರ್ಕ ಸಾರಿಗೆ ಮತ್ತು ಸಂಚಾರ ಕ್ರಾಂತಿಯ ಬದಲಾವಣೆಗಳು
ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳ ಜಮಾನ ಕಡಿಮೆಯಾದದ್ದು ಮೊದಲಾದ ಕಾರಣಗಳಿಂದ ಸಾರಿಗೆ ಉದ್ಯಮವು ನಷ್ಟದ ಬಾಬತ್ತಾಯಿತು. ಕೊರೋನಾ ಕಾಲವಂತೂ ಇಡೀ ಸಂಚಾರ ಸಾರಿಗೆ ವ್ಯವಸ್ಥೆಗೆ ಬಹಳ ದೊಡ್ಡ ಹೊಡೆತವನ್ನೇ ನೀಡಿತು. ಈ ಎಲ್ಲ ಕಾರಣಗಳಿಂದ ದೊಡ್ಡ ಸಾರಿಗೆ ಉದ್ಯಮಿಯಾಗಿದ್ದ ನಾರಾಯಣ ರೈಗಳ ಉದ್ಯಮ ಹಿನ್ನಡೆ ಕಾಣಬೇಕಾಯಿತು. ಆದರೆ ಎಲ್ಲ ಕಷ್ಟ ನಷ್ಟಗಳ ನಡುವೆಯೂ ಅವರು ತನ್ನ ಒಡೆತನದ 3 ಬಸ್ಗಳ ಓಡಾಟ ನಿಲ್ಲಿಸಲೇ ಇಲ್ಲ. ಅನೇಕರು ಸಾರಿಗೆ ಉದ್ಯಮದಿಂದ ಲಾಭ ಕಂಡು ಆಸ್ತಿ ಮಾಡಿಕೊಂಡವರಾಗಿದ್ದರೆ, ನಾರಾಯಣ ರೈಗಳು ಇದ್ದ ಆಸ್ತಿಯನ್ನೇ ಮಾರಿ ಸಾರಿಗೆ ಉದ್ಯಮದ ಮೂಲಕ ಜನಸೇವೆಗೆ ಮುಡುಪಾಗಿಟ್ಟವರು. 2004ನೇ ಇಸವಿ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಬಂದಂಥ ಸಂದರ್ಭದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗವನ್ನು ಅರಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಒಂದು ಬಸ್ಸನ್ನು ನಾನು ನಡೆಸಲಿಕ್ಕೆ ಬೇಕಾಗಿ ತಗೊಂಡಿದ್ದೆ. ಆ ಸಂದರ್ಭದಲ್ಲಿ ಸುಮಾರು 1.5 ವರ್ಷ ನನಗೆ ಬಸ್ಸನ್ನು ನಡೆಸುವಂಥದ್ದೊಂದು ಸಾಹಸನೇ, ಭಾರಿ ಕಷ್ಟ. ಅದನ್ನು ನಡೆಸುವಂಥಷ್ಟು ಸುಲಭದ ಮಾತಲ್ಲ. ಅಂತಹ ಸಂದರ್ಭದಲ್ಲಿ ನಾನಿನ್ನು ಅದರಿಂದ ಕೈ ಸುಟ್ಟುಕೊಳ್ಳುವಂಥ ಹಂತಕ್ಕೆ ಬಂದಾಗ ಸ್ವತಃ ನಾರಾಯಣ ರೈಗಳು ನಾನೇನು ಆ ಬಸ್ಸಿಗೆ ಪರ್ಚೇಸ್ ಮಾಡುವಾಗ ಏನು ಅಮೌಂಟ್ ಹಾಕಿದನು ಸಂಪೂರ್ಣ ಅಮೌಂಟನ್ನು ನನಗೆ ಹಿಂತಿರುಗಿಸಿ ಬಸ್ಸನ್ನು ಮತ್ತೆ ಅವರು ಪಡ್ಕೊಂಡು ನನಗೆ ಒಂದು ದೊಡ್ಡ ಸಹಕಾರವನ್ನು ಮಾಡಿದ್ದಾರೆ. ನಾರಾಯಣ ರೈಗಳ ಸಾಹಸದ ಬದುಕಿನ ವೃತ್ತಾಂತ ಒಂದು ಸಿನಿಮಾಕ್ಕೆ ಕಥಾ ವಸ್ತುವಿನಂತಿದೆ. ಅವರು ಎದುರಿಸಿದ ಸವಾಲುಗಳು, ಅದಕ್ಕೆ ನೀಡಿದ ಉತ್ತರಗಳು ರೋಚಕ. ಸಿಬ್ಬಂದಿಗಳನ್ನ ಕುಟುಂಬ ಸ್ನೇಹಿತರಂತೆ ಕಾಣ್ತಾ ಇದ್ದ ಅವರ ದೊಡ್ಡ ಗುಣವನ್ನ ಸಿಬ್ಬಂದಿಗಳು ಸದಾಕಾಲ ನೆನಪಿಸುತ್ತಾರೆ. ಈ ಸೇವೆಯ ಬಹುತೇಕ ಸಂದರ್ಭದಲ್ಲಿ ಅವರೇ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿದ್ದೂ ಇದೆ. ಸರಕಾರಿ ವ್ಯವಸ್ಥೆಯ ಬಸ್ ಡಿಪೋಗೆ ಪರ್ಯಾಯವಾಗಿ ತನ್ನ ಉದ್ಯಮ ಸೇವೆಯಲ್ಲೂ ಅವರ ಸಂಸ್ಥೆ ಒಂದು ಡಿಪೋ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದೂ ಇದೆ. ಅವರ ಬಯಕೆಯೂ ಅದೇ ಆಗಿತ್ತು. ಹಾಗಾಗಿಯೇ ಕೇವಲ ಬಸ್ಗಳು ಮಾತ್ರವಲ್ಲ, ಅದರ ರಿಪೇರಿ ತಂತ್ರಜ್ಞಾನದ ಘಟಕವೊಂದನ್ನೇ ಅವರು ತೆರೆದಿದ್ರು. ದಿನಂಪ್ರತಿ ಅಲ್ಲಿ ಪ್ರಯೋಗಗಳನ್ನು ನಡೆಸ್ತಾ ಇದ್ರು. ಗ್ಯಾಸ್ನಲ್ಲಿ ಬಸ್ ಓಡಿಸಿದ್ದು ಅಂತಹ ಪ್ರಯೋಗಗಳಲ್ಲಿ ಒಂದು. ಇಲ್ಲಿ ಮೆಕ್ಯಾನಿಕ್ ವ್ಯವಸ್ಥೆ ಆಗಲಿ ಅಥವಾ ಟಿಂಕರಿಂಗ್ ವ್ಯವಸ್ಥೆ ಆಗಲಿ, ಪೇಂಟರ್ಗಳ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಅಂದರೆ ರೂಟಿಗೆ, ಅಂದರೆ ಹೊಸ ರೂಟಿಗೆ ಬಸ್ ಹಾಕೋದು ಅಂದರೆ ಇಲ್ಲಿ ಅದಕ್ಕೆ ಬೇಕಾಗೋ ಥರ, ಅಂದರೆ KSRTC ಹೇಗೆ ಡಿಪೋದ ವ್ಯವಸ್ಥೆ ಇದೆ, ಅಂದರೆ ಎಲ್ಲನೂ, ಅಂದರೆ ಗಾಡಿ ಬಾಕಿ ಆದರೆ ಗಾಡಿ ಅಲ್ಲಿ ಏನಾದರೂ ಸರ್ವಿಸ್, ಅದಕ್ಕೆ ಏನಾದರೂ ಅದು ಕೆಲಸಗಳಿದ್ದರೆ ನಮಗೆ ಅಂದರೆ ಇಲ್ಲಿಂದ ಮಂಗಳೂರಿಗೆ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಯ ಜನರನ್ನೇ ಟ್ರೈನ್ ಮಾಡಿ, ಇಲ್ಲಿಯ ಜನರನ್ನೇ ಅದಕ್ಕೆ ಬೇಕಾದಾಗೆ ರೆಡಿ ಮಾಡಿ, ಮತ್ತು ಅಂದರೆ ಟೆಕ್ನಿಷಿಯನ್ಗಳನ್ನು ಅವರನ್ನೆಲ್ಲ, ಅಂದರೆ ಮಂಗಳೂರಿನಿಂದ ಮೆಕ್ಯಾನಿಕ್ಗಳು ಅವರು ಇವರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ಡಿಪೋ ಥರ ರೆಡಿ ಮಾಡಿ, ಅಲ್ಲಿ ಅಂದರೆ ಎಲ್ಲ ಬಸ್ಸಿನ ನಮ್ಮ ಎಷ್ಟು ಬಸ್ಗಳಿದ್ದವು ಎಲ್ಲ ಕೆಲಸ ಅಲ್ಲೇ ಆಗಿ, ಅಂದರೆ ಅವರನ್ನೆಲ್ಲ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿ ರಾತ್ರಿ ನೈಟ್ ಬಂದು, ಅಂದರೆ ಗಾಡಿಗಳು ಹಗಲೊತ್ತು ರನ್ ಆಗ್ತವೆ, ನೈಟಲ್ಲಿ ಅದರ ಕೆಲಸಗಳನ್ನೆಲ್ಲ ಮುಗಿಸಿ ಮರುದಿವಸ ಅದು ರೆಡಿಯಾಗಿ ಮತ್ತೆ ರೂಟಿಗೆ ಹೋಗೋ ಥರ ಆ ಥರದನ್ನು ವ್ಯವಸ್ಥೆ ಮಾಡಿ, ಆ ಥರ ಒಂದು ಡಿಪೋ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು. ನಾರಾಯಣ ರೈಗಳಿಗೆ ವಿದ್ಯಾರ್ಥಿಗಳೆಂದರೆ ಬಲು ಪ್ರೀತಿ. ಪರಿಸರದ ಬಹುತೇಕ ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ದಿನಗಳಂದು ಅವರಿಂದ ಸಿಹಿ ತಿಂಡಿ ರವಾನೆಯಾಗ್ತಾ ಇತ್ತು. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ನೀಡಿದ ಕಾರಣ ಈ ಪರಿಸರದ ನೂರಾರು ವಿದ್ಯಾರ್ಥಿಗಳು ಕಾಲೇಜು ಮೆಟ್ಟಿಲು ಹತ್ತುವಂತಾಯಿತು. ಅವರೆಲ್ಲ ಈಗ ಉನ್ನತ ಉದ್ಯೋಗದಲ್ಲಿ ವಿರಾಜಮಾನರಾಗಿದ್ದರೆ ಅವರ ಹಿಂದೆ ನಾರಾಯಣ ರೈಗಳ ಸೇವೆಯ ನೆರಳಿದೆ. ಶಾಲಾ ಮಕ್ಕಳಿಗೆ ಅರ್ಧ ದರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಮತ್ತು ಆದಾಯ ಕಡಿಮೆ ಇರುವ ಮಕ್ಕಳಿಗೆ ಉಚಿತ ಪಾಸು, ಕಡಿಮೆ ಸಂಬಳ ಪಡೆಯುವ ಖಾಸಗಿ ಕೆಲಸದಾರರಿಗೆ 35% ದರ ವಿನಾಯಿತಿ, ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್, ಹೀಗೆ ಸಾಗ್ತಾ ಇತ್ತು ನಾರಾಯಣ ರೈಗಳ ಸೇವಾ ತತ್ಪರತೆ. ನಾರಾಯಣ ರೈ ಅವರು 2020ರಲ್ಲಿ ನನಗೆ ಪರಿಚಯ ಆಗಿ, ನಾನು ಒಂದು 19 ವರ್ಷ ನಾನು ಟೈಲರಿಂಗ್ ಮಾಡಿದ್ದೇನೆ. ಅಜ್ಜಾವರಕ್ಕೆ ಅಡ್ಪಂಗಾಯದಿಂದ ಅಜ್ಜಾವರದಿಂದ ಸುಳ್ಯಕ್ಕೆ ನನಗೆ ಫ್ರೀ ಪಾಸ್ ಇತ್ತು. ನನಗೆ ಆದಷ್ಟು ಎಲ್ಪ್ ಮಾಡ್ತಾಯಿದ್ರು. ನನ್ನ ಮೇಲೆ ತುಂಬ
ಪ್ರೀತಿ ಇದ್ದರು ಅವರಿಗೆ. ಈಗಲೂ ನನಗೆ ಈಗ ಬಸ್ ತೆಗೆದವರು ನಮ್ಮ ಬಸ್ ಇದ್ದಷ್ಟು ದಿವಸ ನಿಮಗೆ ಫ್ರೀ ಅಂತ ಹೇಳಿ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು 7ನೇ ಕ್ಲಾಸಲ್ಲಿ ಅಂದರೆ ಕಾಂತಮಂಗಲ ಶಾಲೆಯಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದೆ. ಆ ಸಂದರ್ಭದಲ್ಲಿ ಅಂದರೆ ನನಗೆ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಕೆಲವು ವ್ಯಕ್ತಿಗಳ ಸಹಕಾರದಿಂದ ನಾನು ಹೈಸ್ಕೂಲು ಸರ್ಕಾರಿ ಪ್ರೌಢಶಾಲೆ ಅಜ್ಜಾವರಕ್ಕೆ ಸೇರಿಕೊಂಡೆ. ಮೇನಾಲದಿಂದ ಅಜ್ಜಾವರ ಹೈಸ್ಕೂಲಿಗೆ ಹೋಗಬೇಕು ಅಂತ ಇದ್ದರೆ ಅಂದರೆ ಆ ಟೈಮಲ್ಲಿ ₹1 ಹೋಗಲಿಕ್ಕೆ ₹1 ಬರಲಿಕ್ಕೆ ₹1 ಬೇಕಿತ್ತು. ಅಂದರೆ ನನ್ನ ಕಷ್ಟವನ್ನು ಬೇರೆಯವರಿಂದ ಅರಿತ ಶ್ರೀಯುತ ನಾರಾಯಣ ರೈಗಳವರು ನನಗೆ ಅಂದರೆ ಉಚಿತ ಪಾಸ್ ನೀಡುವುದಾಗಿ ಭರವಸೆ ನೀಡಿ 3 ವರ್ಷಗಳ ಕಾಲ ಅವರು ಉಚಿತವಾಗಿ ಪಾಸನ್ನು ನೀಡಿ ನನ್ನ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದರು. ಒಂದೇ ಒಂದು ದಿನಕ್ಕೂ ಬಸ್ಸಿನ ಸಂಚಾರ ಟ್ರಿಪ್ಪನ್ನು ರದ್ದುಗೊಳಿಸಿದವರು ಅವರಲ್ಲ. ಯಾವುದೇ ಕಾರಣಕ್ಕೂ ಬಸ್ ಓಡಾಟ ನಿಲ್ಲಬಾರದು ಎನ್ನುವುದು ಅವರ ಖಚಿತ ನಿಲುವಾಗಿತ್ತು. ಈ ನಿಲುವನ್ನು ಬದುಕಿನ ಅಂತ್ಯ ಕಾಲದವರೆಗೂ ಪಾಲಿಸಿಕೊಂಡು ಬಂದಿದ್ದರು. ನಾರಾಯಣ ರೈಗಳ ಖಾಸಗಿ ಬಸ್ ಕೇವಲ ಒಂದು ಯಾಂತ್ರಿಕ ಬಂಡಿಯಾಗಿರದೆ ಊರಿನ ಸುಖ ದುಃಖಗಳ ವಿನಿಮಯದ ಮನೆಯಾಗಿತ್ತು. ಬಸ್ ಏರಿದರೆಂದರೆ ಅಲ್ಲಿ ಕಷ್ಟ ಸುಖಗಳ ಮಾತುಗಳ ವಿನಿಮಯವಾಗುತ್ತಿತ್ತು. ಆಯಾ ಊರಿನಿಂದ ಸುಳ್ಯಕ್ಕೆ ಬಂದು ಸುಳ್ಯದಿಂದ ಅವರ ಊರುಗಳಿಗೆ ಪಾರ್ಸೆಲ್, ಕೃಷಿ ಉತ್ಪನ್ನ ಕೊಂಡೊಯ್ಯುವ ಸರ್ವಿಸ್ ಕೂಡ ಇದೇ ಬಸ್ಗಳಾಗಿತ್ತು. ಈ ಬಸ್ಗಳ ನಿರ್ವಾಹಕರಿಂದಲೇ ಕೆಲವು ಊರುಗಳಿಗೆ ಹೊಸ ನಾಮಧೇಯವೂ ಆಗಿದ್ದು ಕೌತುಕದ ಕತೆ. ಬಹುತೇಕ ಊರುಗಳಿಗೆ ದಿನಪತ್ರಿಕೆಗಳು ತಲುಪಿದ್ದು ಕೂಡ ಅವಿನಾಶ್ ಬಸ್ ಮೂಲಕವೇ. ಗೌರ್ಮೆಂಟ್ ಬಸ್ಸಿನ ಚಾಲಕರಾಗಿ ಅನಂತರ ನನ್ನೂರಿಗೆ ಖಾಸಗಿ ಬಸ್ಸು ಹಾಕುವುದರ ಮುಖಾಂತರ ಆ ಊರಿಗೆ ಏನಾದರೂ ನನ್ನಿಂದ ನನ್ನ ಜೀವನದಲ್ಲಿ ಒಂದು ಸಾರ್ಥಕತೆ ಆಗಬೇಕನ್ನೋ ಹಿನ್ನೆಲೆಯಲ್ಲಿ ಇವತ್ತು ಇಡೀ 3-4 ಗ್ರಾಮದವರು ಅವರನ್ನು ಸದಾ ನೆನಪಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವರು ಯಾವ ಮಾರ್ಗದಲ್ಲಿ ಅವರ ಬಸ್ ಓಡಾಡ್ತಿತ್ತ ಆ ಎಲ್ಲ ಸ್ಕೂಲಿನ ಮಕ್ಕಳಿಗೆ ಸಿಹಿ ತಿಂಡಿ ಕೊಡುವಂಥದ್ದಾಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಷ್ಟ ಆದವರಿಗೆ ಫ್ರೀ ಪಾಸ್ ಕೊಡುವಂಥದ್ದಾಗಿರ್ಬೋದು, ಎಲ್ಲವನ್ನು ಕೂಡ ಅವರಿಂದಾಗುವ ಯಾವ ರೀತಿಯ ಸಮಾಜಕ್ಕೆ ಕೊಡುಗೆ ಕೊಡಲಿಕ್ಕೆ ಆಗ್ತದ ಆ ರೀತಿಯ ಕೊಡುಗೆಯನ್ನು ಕೊಟ್ಟವರು ಅವಿನಾಶ್ ನಾರಾಯಣ ರೈ ಅವರು. ಖಂಡಿತವಾಗಿ ಅವರು ಆ ರೀತಿಯ ನಮ್ಮಿಂದ ದೂರದ್ದು ನಮಗೆ ತುಂಬ ಬೇಸರ. ಆದರೂ ಹಾಗೆ ನೋಡಿದರೆ ಮಂಡೆಕೋಲೆಂಬ ಹಳ್ಳಿಗೆ ಆಧುನಿಕತೆ ಪ್ರವೇಶಿಸಿದ್ದೇ ಅವಿನಾಶ್ ಬಸ್ಸಿನ ಮೂಲಕ. ಇಲ್ಲಿಗೆ ಕರೆಂಟ್ ಬಂದದ್ದು, ಟಿವಿ, ಪಂಪ್, ಮೋಟಾರು ಯಂತ್ರ ಮೊದಲಾದ ನಾಗರಿಕತೆಯ ಪರಿಕರಗಳು ಬಂದದ್ದು ಅವಿನಾಶ್ ಬಸ್ನ ಆಗಮನದ ಬಳಿಕವೇ. ಒಂದು ರೀತಿಯಲ್ಲಿ ಇಡೀ ಊರಿಗೆ ಅವಿನಾಶ್ ಬಸ್ ಆಧುನಿಕತೆಯ ರೂಪಕದ ಹಾಗಿತ್ತು. ನಿರಂತರವಾಗಿ ಹೆಚ್ಚು ಕಡಿಮೆ ಒಂದು 10-15 ವರ್ಷಗಳವರೆಗೆ ಸಾರಿಗೆ ಉದ್ಯಮದಲ್ಲಿ ಹೇಗೆ ಯಶಸ್ಸನ್ನು ಪಡಿಬಹುದು ಎನ್ನುವುದಕ್ಕೆ ನಾರಾಯಣ ರೈ ಅವರು ಒಂದು ಒಳ್ಳೆಯ ಉದಾಹರಣೆ. ನಾನು ಈಗಾಗಲೇ ಹೇಳಿದ ಹಾಗೆ ರಸ್ತೆಗಳಿಲ್ಲದಂತಹ ಕಾಲದಲ್ಲಿ ನಾವೆಲ್ಲ ಅವಿನಾಶ್ ಬಸ್ಸಿನಲ್ಲಿ ಹೋಗುವಾಗ ಅದರ ಹಿಂಭಾಗದಲ್ಲಿ ಹಾರೆ ಗುದ್ದಲಿಗಳನ್ನು ನೋಡಿದ್ದೂ ಇದೆ. ಪ್ರತಿ ದಿವಸ ಹಾರೆ ಗುದ್ದಲಿಗಳನ್ನು ಇಟ್ಟುಕೊಂಡು ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಆ ರಸ್ತೆಯ ಮೂಲಕ ಬಸ್ಸನ್ನು ತೆಗೆದುಕೊಂಡು ಹೋಗತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಅವತ್ತು ಅದೊಂದು ದೊಡ್ಡ ಸಾಹಸ ಅಂತ ನಾವು ಹೇಳಿದರೂ ಕೂಡ ಇವತ್ತು ಅದರ ಪರಿಣಾಮ ಏನು ಎನ್ನುವುದನ್ನು ನಾವು ಗಮನಿಸಬೇಕು ಅಂತ ನಾನು ಹೇಳ್ತಕ್ಕಂಥದ್ದು. ನೋಡಿ, ಇವತ್ತು ಮಂಡೆಕೋಲಿನ ಭಾಗಗಳಿಗೆ ಒಂದು ರೀತಿಯ ರಾಜಮಾರ್ಗವನ್ನು ನಾವು ಕಾಣ್ತಾ ಇದ್ದೇವೆ. ಅದು ಅವತ್ತು ಮಾಡಿದ ಒಂದು ಕೆಲಸದ ಒಂದು ಪರಿಣಾಮ ಅಂತ ನಾನು ಹೇಳೋದು. ಅವಿನಾಶ್ ಮೋಟಾರ್ ಸಂಸ್ಥೆ ನೂರಾರು ಕುಟುಂಬಗಳಿಗೆ ಅನ್ನ ಮತ್ತು ಬದುಕನ್ನು ನೀಡಿದೆ. ಗ್ರಾಮದ ಕೆಲವರಿಗೂ ತನ್ನ ಪರಿಮಿತಿಯೊಳಗೆ ಅವರ ಬದುಕನ್ನು ಕಟ್ಟಿಕೊಡಲು ಪ್ರಯತ್ನಿಸಿದೆ. ನೂರಾರು ಮಂದಿ ಇಲ್ಲಿ ಚಾಲಕರಾಗಿ, ನಿರ್ವಾಹಕರಾಗಿ, ಕ್ಲೀನರ್ ಆಗಿ, ಮೆಕ್ಯಾನಿಕ್ ಆಗಿ ದುಡಿದಿದ್ದಾರೆ. ಮಹಿಳಾ ನಿರ್ವಾಹಕಿಯೂ ತಯಾರಾದದ್ದು ಇದೇ ಸಂಸ್ಥೆಯಲ್ಲಿ. ಹೀಗೆ ಒಂದು ಊರಿನ ಬೆಳವಣಿಗೆಯ ಹಿಂದೆ ದೊಡ್ಡ ಚಾಲನಾ ಶಕ್ತಿಯಾಗಿದ್ದದ್ದು ಅವಿನಾಶ್ ಸಂಸ್ಥೆ ಮತ್ತು ಅದರ ಚಾಲನಾ ಶಕ್ತಿಯಾಗಿದ್ದವರು ನಾರಾಯಣ ರೈಗಳು. ನಾನು ಬಡವಳಾಗಿ
ಇದ್ದೆ. ಅವರ ಒಂದು ಸುದ್ದಿಯಲ್ಲಿ ಹಾಕಿದ ಜಾಹೀರಾತನ್ನು ನೋಡಿ ನಾನು ಬಂದು ಕೆಲಸಕ್ಕೆ ಸೇರಿಕೊಂಡೆ. ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ನಮ್ಮಂಥ ಬಡವ ಹೆಣ್ಮಕ್ಕಳಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇವರ ಉದ್ಯಮದ ಹಿಂದೆ ಪತ್ನಿ ಹಾಗೂ ಮಕ್ಕಳ ನೆರವೂ ಇದೆ. ಪತ್ನಿ ವಿಜಯ ಎನ್ರೈ ಮಂಗಳೂರಿನ ಮೇಗಿನ ಮನೆಯವರು. ಹಿರಿಯ ಮಗ ಅವಿನಾಶ್ ಪ್ರಸ್ತುತ ಮಂಗಳೂರಿನಲ್ಲಿ AR ಇವೆಂಟ್ ಉದ್ಯಮ ನಡೆಸ್ತಾ ಇದ್ದಾರೆ. ಸಣ್ಣ ಮಗ ಅಭಿಲಾಷ್ ಸುಳ್ಯದಲ್ಲಿ ಮಾರುತಿ ಟೈರ್ ರೀಟ್ರೇಡರ್ಸ್ ಉದ್ಯಮ ನಡೆಸ್ತಾ ಇದ್ದಾರೆ. ಇವರಿಬ್ಬರು ತಂದೆಯ ಸಾರಿಗೆ ಉದ್ಯಮದ ಮುಂದುವರಿಕೆಗೂ ಹೆಗಲು ಕೊಟ್ಟಿದ್ದಾರೆ. ನಾರಾಯಣ ರೈಗಳ ಚಿಕ್ಕಮ್ಮನ ಪುತ್ರಿ ನಳಿನಿಯವರು ಸುದೀರ್ಘ ಕಾಲದಿಂದ ಅವಿನಾಶ್ ಸಂಸ್ಥೆಯ ಕಚೇರಿಯ ಜವಾಬ್ದಾರಿ ನೋಡ್ಕೊಳ್ತಿದ್ದಾರೆ. ಇಲ್ಲದಕ್ಲೆ ಹಿಡ್ದೆಚ್ಚ ಬಸ್ ತಕ್ಲೇನೆ ಮಸ್ತ್ ಉಂದ್ಮಂತೊಂತೀನಿ ಮಸ್ತ್ ಪಿದೈಡೆ ಇಪ್ಪುನು ಬೇಲೆ ಪುರ ಮನ್ಪುನು ಬಸ್ ತಾನೇ ಅರೆಗ್ ಫಸ್ಟ್ ಮುಖ್ಯ. ಎಂಕ್ಲೆಲ್ಲ ಎಡ್ಡೆಡೆ ತೂವೊಂದಿತ್ತೇರು ಅಂಡ ಬಸ್ದ ಬೇಲೆ ಬಂಡ ಭಾರಿ ಪ್ರೀತಿ ಭಾರಿ ಇಷ್ಟ. ಇಡೀ ದಿನಲ ರಾತ್ರಿ 1 ಗಂಟೆ ಅಂಡಲ್ಲ ಗಾಡಿದ ಬೇಲೆ ಮಂತೊಂದು ಅವು ಪೂರ ಮಂತೊಂದಿತ್ತೀನಿ. ಆರಂಭದ ಅಂದರೆ ಫಸ್ಟಿಗೆ ಬಸ್ ಹಾಕುವ ಟೈಮಲ್ಲಿ ತುಂಬ ಅಂದರೆ ಎಲ್ಲ ಮೈಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಆದರೂ ಸಹ ಈ ಹಳ್ಳಿಗೆಲ್ಲ ಬಸ್ಸಿಗೆ ಸಂಪರ್ಕ ರಸ್ತೆ ಎಲ್ಲ ಇಲ್ಲದ ಕಡೆಗೆ ರಸ್ತೆಯನ್ನು ಮಾಡಿಕೊಂಡು ಬಸ್ಸು ರನ್ ಮಾಡ್ತಾಯಿದ್ರು. ಈಗಿನ ಹಾಗೆ ಅಲ್ಲ, ಆವಾಗ ಯಾವುದೇ ಒಂದು ವ್ಯವಸ್ಥೆಗಳು ಇರಲಿಲ್ಲ. ನಾರಾಯಣ ರೈಗಳ ಸಮಾಜಮುಖಿ ಕಳಕಳಿಯನ್ನ ಪರಿಗಣಿಸಿದರೆ ಅವರನ್ನ ಸಮಾಜ ಗುರುತಿಸಿದ್ದು ಕಡಿಮೆ ಎನ್ನುವುದು ನಗ್ನ ಸತ್ಯ. ಕೆಲವಷ್ಟು ಸನ್ಮಾನ ಗೌರವಗಳಿಗೆ ಅವರು ಭಾಜನರಾಗಿದ್ದರೂ ಕೃತಜ್ಞತೆಯಿಂದ ಅವರ ಸೇವೆಯನ್ನ ಸಮಾಜ ಕೊಂಡಾಡಿದ್ದು ಅತ್ಯಂತ ಕಡಿಮೆ. ಮಹಾಸ್ವಾಭಿಮಾನಿಯಾದಂಥ ನಾರಾಯಣ ರೈ ಅವರು ಯಾವತ್ತೂ ಈ ಥರ ಗೌರವ ಆಧಾರಗಳನ್ನು ನಿರೀಕ್ಷಿಸಿದವರಲ್ಲ, ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಅವರು ಮಾಡಿದಂಥ ತ್ಯಾಗ ಪರಿಶ್ರಮವನ್ನು ಒಂದು ಶಾಶ್ವತವಾದಂಥ ಒಂದು ರಸ್ತೆಗೆ ಹೆಸರಿಡುವುದೋ ಅಥವಾ ಬಸ್ ಸ್ಟ್ಯಾಂಡ್ಗಳಿಗೆ ಅವರ ಹೆಸರನ್ನು ಇಡುವುದರ ಮುಖಾಂತರ ಒಂದಷ್ಟು ತಲೆಮಾರುಗಳಿಗೆ ಅವರ ಈ ಸೇವೆಯನ್ನು ತಲುಪಿಸುವಂಥ, ಅವರ ಹಿರಿಮೆಯನ್ನು ತಲುಪಿಸುವಂಥ ಕೆಲಸವನ್ನು ನಾವಿವತ್ತು ಸಾರ್ವಜನಿಕರ ಸಹಕಾರದಿಂದ ದಿವಂಗತ ನಾರಾಯಣ ರೈ ಸಂಸ್ಮರಣಾ ಸಮಿತಿಯ ಮುಖಾಂತರ ಮಾಡಲಿಕ್ಕಿದ್ದೇವೆ. ಊರಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ವಿಪ್ಲವಗಳಿಗೆ ಕಾರಣರಾದವರು ನಾರಾಯಣ ರೈ. ಬದುಕಿನುದ್ದಕ್ಕೂ ಪರರಿಗಾಗಿ ಜೀವ ತೇದ ನಿಸ್ವಾರ್ಥ ಬದುಕಿನ ವಾರಿಸುದಾರರಾದ ನಾರಾಯಣ ರೈಗಳು ಬದುಕಿನ ಬಂಡಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಬಾರದ ಲೋಕಕ್ಕೆ ಯಾತ್ರೆ ಹೋಗಿದ್ದಾರೆ. ಈ ಮಣ್ಣಿನ ಧೂಳು ಅವರ ಬಸ್ಗಳ ಚಕ್ರಗಳಿಗೆ, ಪ್ರಯಾಣಿಕರ ದೇಹಗಳಿಗೆ ಧೂಳು ಮೆತ್ತಿದಷ್ಟೇ ಅಲ್ಲ, ಈ ಭಾಗದ ಜನರ ಅಂತರಂಗದ ನೆಲೆಯಾಗಿ ಸೆಲೆಯಾಗಿ ವ್ಯಾಪಿಸಿದೆ. ರೈಗಳು ಸಮಾಜದಲ್ಲಿ ಬಿತ್ತಿದ ಬೆಳಕಿನ ಬೀಜಗಳನ್ನು ಪೋಷಿಸಿ ಬೆಳೆಸುವುದು ಕನಿಷ್ಠ ಕೃತಜ್ಞತೆಯ ಮೂಲಕವಾದರೂ ಆಗಬೇಕಾದುದು ಈ ನಾಗರಿಕ ಜಗತ್ತಿನ ಇಂದಿನ ತುರ್ತು. ನಾರಾಯಣ ರೈಗಳು ಅಂತಹ ಕೃತಜ್ಞತೆಗೆ, ಗೌರವಕ್ಕೆ, ಅಭಿಮಾನಕ್ಕೆ ಅರ್ಹವಾದ ಸೇವೆಯನ್ನೇ ಸಲ್ಲಿಸಿ ಹೋಗಿದ್ದಾರೆ. ಇದನ್ನ ಈ ಸಮಾಜ ಸದಾ ಕಾಲ ಗಮನಿಸುತ್ತದೆ, ಗಮನಿಸಬೇಕು. ಮಾರ್ಗ ಸರಿಯಿಲ್ಲದ ಟೈಮ್ನಲ್ಲಿ ಮಾರ್ಗ ರಿಪೇರಿ ಮಾಡಿಕೊಂಡು ಬಸ್ ಹಾಕಿದ್ದೇನೆ. ಮಕ್ಕಳಂದರೆ ನನಗೆ ಜೀವ ಮೊದಲಿಂದಲೇ ಅಷ್ಟೇ. ಏನೇ ಆಗಲಿ ಶಾಲೆ ಮಕ್ಕಳು ನಾನು ಬಸ್ಸಲ್ಲಿದ್ದರೆ ನಾನು ಬಸ್ಸಲ್ಲಿ ಕೂತ್ಕೊಳ್ಳಿ, ಅವ್ರನ್ನ ಎತ್ತಿ ಮೇಲೆ ಕೂತ್ಕೊಳಿಸುವಂಥ ಒಂದು ದೃಷ್ಟಿ. ಯಾಕಂದರೆ ನನಗೇನೋ ಒಂದು ಮಕ್ಕಳಂದರೆ ಅಷ್ಟು ಪ್ರೀತಿ. ಬಸ್ಸಿಗೆ ಈಗ ಮಕ್ಕಳಿಗೆ ಯಾವ ಟ್ರಿಪ್ಪು ಕಟ್ಟಾದರೂ, ಮಕ್ಕಳ ಟ್ರಿಪ್ಪು ಒಂದು ಟ್ರಿಪ್ಪು ಕಟ್ಟಾಗಲಿ, ನಾನು ಇಷ್ಟವರೆಗೂ ಯಾವ ರೂಟಿಗೆ ಬಸ್ ಹಾಕಿದ್ರು ಒಂದು ಟ್ರಿಪ್ಪು ಮಕ್ಕಳ ಟ್ರಿಪ್ಪು ಕಟ್ ಮಾಡಲಿಕ್ಕೆ ನಾನು ಬಿಡಲಿಲ್ಲ. ಆ ಮಕ್ಕಳದೇ ನಮಗೆ ಚಿಂತೆ. ಯಾಕೆಂದರೆ ಮಕ್ಕಳು ಶಾಲೆಗೆ ಕರೆಕ್ಟ್ ಹೋಗಿದ್ದಾರಾ, ಅವರಿಗೆ ಬಸ್ಸು ಸರಿಯಾಗಿ ಹೋಗಿದಾ ಅಂತೇಳಿ ನಾನು ಅವಾಗ ಕೇಳ್ತೇನೆ. ನಾನು ಹಣದ ದೃಷ್ಟಿಯಿಂದ ಬಸ್ ಹಾಕಿ